ಇದನ್ನ ಯಾರು ನೋಡಲ್ಲ, ಸೈಟು ರೇಟು ಎರಡೇ ನೋಡ್ತೀರಿ. OC CC ಪ್ರತಿಯೊಂದು ರಿಸೀವ್ ಆಗಿರೋದ್ರಿಂದ ನಿಮ್ಗೆ ಇದು GST ಕೂಡ ಬರಲ್ಲ. ಸೊ ನೀವು ನೋಡ್ಬೋದು, ಇದು ಜಸ್ಟ್ 600 ಸ್ಕ್ವೇರ್ ಫೀಟ್ ಅಲ್ಲೇ ಮಾಡಿರೋದು. ಮತ್ತೆ ಅನದರ್ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ಸ್ಕೇಪ್ ಕೊಟ್ಟಿದ್ದೀವಿ ನಿಮಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ, IT ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಅಂತ 5000 ಏಕರ್ಸ್ ನಿಮಗೆ. ಅದನ್ನ ನಾವು ಡೇ ರೆಂಟಲ್ ಕೊಡೋದ್ರಿಂದ ನಮಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ಇದೇ ಏರ್ಪೋರ್ಟ್ ಇಲ್ಲಿಂದ ಜಸ್ಟ್ 2 ಮಿನಿಟ್ಸ್ ಟ್ರಾವೆಲಿಂಗ್ ನಮ್ಮ ಲೇಔಟ್ಗೆ ರೀಚ್ ಆಗ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆಂಕರ್ ಅಕ್ಷಿತಾ. ನಾನಿವತ್ತು ಏರ್ಪೋರ್ಟ್ ಪಕ್ಕದಲ್ಲೇ ಲೊಕೇಟ್ ಆಗಿರುವಂತಹ 7 ಹಿಲ್ಸ್ ಕೋರ್ಟ್ ಯಾರ್ಡ್ ಅನ್ನೋ ಬ್ಯೂಟಿಫುಲ್ ಬಯಪ್ಪ ಅಪ್ರೂವ್ಡ್ ಲೇಔಟ್ ಅಲ್ಲಿ ಇದ್ದೀನಿ. ಸೊ ಈ ಲೇಔಟ್ ಬಂದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಜೊತೆಗೆ ಜಸ್ಟ್ ಸೈಟ್ ತಗೊಂಡ್ರೆ ಸಾಕು, ತಿಂಗಳಿಗೆ 1 ಲಕ್ಷ ರೂಪಾಯಿ ಇನ್ಕಮ್ ಬರುವಂತಹ ಆಪರ್ಚುನಿಟಿ ಕೂಡ ಸಿಗುತ್ತೆ. ಸೊ ಹೇಗೆ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಮ ಕಂಪ್ನಿ ಆದಂತ CEO ಕೂಡ ಇರ್ತಾರೆ. ಸೊ ಬನ್ನಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಇವಾಗ ನಮ್ ಜೊತೆ ಇದ್ದಾರೆ ಈ ಒಂದು ಕಂಪನಿಯ CEO ಆದಂತ ಜಗದೀಶ್ ಸರ್. ಸರ್ ನಮಸ್ತೆ. ಸರ್, ನಿಮ್ ಲೇಔಟ್ಗೆ ಎಂಟ್ರಿ ಕೊಡಿದ ತಕ್ಷಣ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ. ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಈ ಒಂದು ಕಂಪನಿಯ ಇನ್ಫಾರ್ಮೇಶನ್. ಸೊ ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಪ್ರಿಯಾರಿಟಿ ಆಸ್ ಪರ್ ನನ್ನ ನಾಲೆಡ್ಜ್ ಹೇಳೋದಾದ್ರೆ, ಒಂದು ಲೊಕೇಶನ್ ನಾವು ಚಾಯ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲೇ ನಮ್ಗೆ ಅಪ್ರಿಸಿಯೇಷನ್ ಕೊಡುವಂಥದ್ದು. ಸೊ ರಿಟರ್ನ್ಸ್ ಬಂದು ಇನ್ನೊಂದು ನಿಮಗೆ ಲೀಗಲ್ ಆಸ್ಪೆಕ್ಟ್ಸ್, ಪ್ರಾಪರ್ಟಿದು ಡಾಕ್ಯುಮೆಂಟೇಶನ್ಸ್ ಆಗಲಿ ಅದು ಪ್ರಾಪರ್ ಆಗಿರಬೇಕು. ಸೊ ಜೊತೆಗೆ ಪ್ರಾಪರ್ಟಿ ಮೇಂಟೆನೆನ್ಸ್ ಇರಬೇಕು. ಪ್ರಾಪರ್ಟಿ ಮೇಂಟೆನೆನ್ಸ್ ಇದ್ದಾಗಲೇ ನಿಮ್ಗೆ ಅಪ್ರಿಸಿಯೇಷನ್ ಬರೋದು. ಸೊ ಈ 3 ಆಸ್ಪೆಕ್ಟ್ಸ್ ಅನ್ನ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಯೂಶಲಿ ನಾವೇನ್ ಮಾಡ್ತೀವಿ, ಯಾವುದೋ ಸ್ಕ್ಯಾಮ್ಗೋಸ್ಕರ ಯಾರೋ ಫ್ರೆಂಡ್ ಹೇಳಿದ್ರು, ರಿಲೇಟಿವ್ ಹೇಳಿದ್ರು, ಅಥವಾ ಅಲ್ಲಿ ನಮಗೆ ಕಡಿಮೆಗೆ ಸಿಗತ್ತೆ, ಸೊ ಇನ್ನೊಂದು ಡಾಕ್ಯುಮೆಂಟ್ಸ್ ಅದಿಲ್ಲ ಅಂದ್ರೂ ಪರವಾಗಿಲ್ಲ ತಗೊಳ್ಳೋಣ, ಆ ಥರದಕ್ಕೆ ಯಾವುದಕ್ಕೂ ಚಾಯ್ಸ್ ತಗೋಬಾರ್ದು. ಏನಕ್ಕಂದ್ರೆ ಇವತ್ತು ತಗೊಬಹುದು, ಅದನ್ನ ಮತ್ತೆ ನಾಳೆ ನೀವು ಮಾರ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಬ್ಯಾಂಕ್ ಲೋನ್ಸ್ ಆಗಲಿ, ಅವಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ನೀವು ರಿಯಲ್ ಎಸ್ಟೇಟ್ ಅನ್ನೋದನ್ನೇ ನೀವು ಡೌಟ್ಫುಲ್ ಆಗಿ ನೋಡ್ತೀರಾ. ಬಿಕಾಸ್ ನಮ್ಮ ಫಸ್ಟ್ ಸ್ಟೆಪ್, ಫಸ್ಟ್ ಚಾಯ್ಸ್ ಇರುತ್ತಲ್ಲ, ಅದು ರೈಟ್ ಪ್ಲೇಸ್, ರೈಟ್ ಲೊಕೇಶನ್, ರೈಟ್ ಟೈಮ್ ಆಗಿರ್ಬೇಕು, ರೈಟ್ ಡಾಕ್ಯುಮೆಂಟೇಶನ್ ಆಗಿರ್ಬೇಕು. ಎಸ್, ಪರ್ಫೆಕ್ಟ್. ಸೊ ಇಷ್ಟೆಲ್ಲ ಹೇಳಿದ್ರಿ ಸರ್. ಹಾಗಿದ್ರೆ ಈ ಒಂದು ಲೇಔಟ್ ಅಮ್ಯುನಿಟೀಸ್ ಏನೇನೆಲ್ಲ ಇದೆ ಅಂತ ತಿಳಿಸ್ಕೊಡ್ಬೋದಾ? ಸರ್ ಖಂಡಿತ. ಇದು ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ, ಈ ಲೇಔಟ್ ಅಲ್ಲಿ 7 ಹಿಲ್ಸ್ ಕೋರ್ಟ್ ಯಾರ್ಡ್, ಇಲ್ಲಿ 10,000 ಸ್ಕ್ವೇರ್ ಫೀಟ್ಸ್ ನಾವು CA ಹಂಗೆ ರಿಸರ್ವ್ ಮಾಡಿದೀವಿ. ಸೊ ಕ್ಲಬ್ ಹೌಸ್ ಆಗ್ಲಿ, ಪೂಲ್ಸ್ ಆಗ್ಲಿ ಅದು ಮಾಡಿಲ್ಲ. ಬೇಸಿಕ್ ಕಮ್ಯುನಿಟೀಸ್, ರೋಡು, ಟಾರು, ಡ್ರೈನೋ, ಸಿವೇಜ್ ಸಿಸ್ಟಮ್, ಸೆಕ್ಯೂರಿಟಿ, ಪಾರ್ಕು, CCTV ಪ್ರತಿಯೊಂದು ಮಾಡಿದೀವಿ. ಸೊ ಕ್ಲಬ್ ಹೌಸ್ ಅನ್ನೋದಕ್ಕೋಸ್ಕರ ಅದೊಂದು ಮಾತ್ರ ನಾವು ಪಾರ್ಟ್ ಅನ್ನ ಬಿಟ್ಟಿದ್ವಿ. ಬಿಕಾಸ್ ಅದು ಲೀಗಲ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಮುಗಿಸ್ಕೊಂಡು ಆಫ್ಟರ್ ಅಟ್ಲೀಸ್ಟ್, ಈಗ ಯಾಕಂದ್ರೆ ಇದು ಅಪಾರ್ಟ್ಮೆಂಟ್ ಅಲ್ಲ, ಅಪಾರ್ಟ್ಮೆಂಟ್ ಆದ್ರೆ ಇಮಿಡಿಯೇಟ್ ಜನ ಪೊಸಿಷನ್ ಬರ್ತಾರೆ. ಸೊ ಅಲ್ಲಿ ಯಾರೋ ಒಬ್ರು ಯೂಸ್ ಮಾಡ್ತಾರೆ, ರೆಂಟ್ ಕೊಟ್ಟರು ಪರವಾಗಿಲ್ಲ, ಓನರ್ ಬಂದ್ರು ಪರವಾಗಿಲ್ಲ, ಯೂಸ್ ಆಗುತ್ತೆ. ಬಟ್ ಪ್ಲಾಟ್ ಅಲ್ಲಿ ಏನಾಗುತ್ತೆ, ಜನ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಕಾಯ್ತಾರೆ, ಸ್ವಲ್ಪ ದಿನ, 6 ತಿಂಗಳು, ವರ್ಷ ಕಾಯ್ತಾರೆ, ಆಮೇಲೆ ಕನ್ಸ್ಟ್ರಕ್ಷನ್ ಬರ್ತಾರೆ. ಈಗ ನಾವು ಕ್ಲಬ್ ಹೌಸ್ ಮಾಡಿದ್ವಿ, ಮತ್ತೆ ಅದ್ರ ಮೇಂಟೆನೆನ್ಸ್ ಚಾರ್ಜ್, ಮತ್ತೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಅದಕ್ಕೆ ನನ್ನ ಪ್ರಿಯಾರಿಟಿ ಅಂದ್ರೆ ಅಟ್ಲೀಸ್ಟ್ ಒಂದು 20 ಮನೆ ಸ್ಟಾರ್ಟ್ ಆಗ್ಲಿ. ಆಲ್ರೆಡಿ ಈಗ 5-6 ಮನೆ ಆಗಿದೆ, ಇನ್ನೊಂದು 20 ಮನೆ ಸ್ಟಾರ್ಟ್ ಆದ್ಮೇಲೆ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಆಲ್ ದ ಅಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ನಾವು ಪೇಮೆಂಟ್ ಕೂಡ ಅದನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಆಫ್ಟರ್ ನನಗೆ ಒಂದು 20 ಮನೆ ಸ್ಟಾರ್ಟ್ ಆದ್ಮೇಲೆ ಅದು ಪ್ರೋಸೆಸ್ ಸ್ಟಾರ್ಟ್. ಓಕೆ, ಒಂದ್ ಮನೆ ಕಟ್ಕೊಂಡು ವಾಸ ಮಾಡಕ್ಕೆ ಏನೇನೆಲ್ಲ ಅಮ್ಯುನಿಟೀಸ್ ಬೇಕು ಇವಾಗ ಸದ್ಯಕ್ಕೆ ಎಲ್ಲವನ್ನು ಕೊಟ್ಟಿದ್ದೀರಾ. ಎಸ್, ಹಾಗಿದ್ರೆ ಸರ್, ಇವಾಗ ಲೇಔಟ್ ಒಳಗಡೆ ಡೆವಲಪ್ಮೆಂಟ್ಸ್ ತಿಳ್ಕೊಂಡ್ವಿ. ಈಗ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನೇನಿದೆ ಅಂತ ಹೇಳ್ಕೊಬೋದಾ? ಖಂಡಿತ. ಇವಾಗ ಲೇಔಟ್ ಒಳಗಡೆ ಡೆವಲಪ್ಮೆಂಟ್ಸ್ ಇನ್ನೂ ಒಂದು ಪಾಯಿಂಟ್ ಹೇಳೋದಾದ್ರೆ, ಇವಾಗ ಯೂಶುವಲಿ ಏನ್ ಮಾಡ್ತಾರೆ, ಕೆಲವು ಕಡೆ ಡೆವಲಪರ್ಸ್ ಕೂಡ ನಾವು ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ. ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, ಬಿಕಾಸ್ ಎಂಡ್ ಯೂಸರ್ ಸೈಟ್ ತಗೊಳ್ಳೋದು ಇಂತ ಮನೆ ಯಾರು ಕಟ್ತಾರೆ ನೋಡಿ, ಅವಾಗ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಅವಾಗ ಎಲೆಕ್ಟ್ರಿಸಿಟಿ ಪ್ರಾಪರ್ ಆಗಿದೆಯಾ, ಡ್ರೈನೇಜ್ ಸಿಸ್ಟಮ್ಸ್ ಕರೆಕ್ಟ್ ಆಗಿದೆಯಾ. ಈಗ ಲೇಔಟ್ ಮಾಡಿ 10 ವರ್ಷ ಬಿಟ್ಟು ಆದ್ಮೇಲೆ ಬಂದ್ರಲ್ಲಿ ಏನೂ ಇರಲ್ಲ, ನಿಮಗೆ ಎಲ್ಲ ಡ್ಯಾಮೇಜಸ್ ಆಗಿರುತ್ತೆ. ಅದಕ್ಕೆ ಮೇಂಟೆನೆನ್ಸ್ ಇರಬೇಕು. ನಾವು ಅದಕ್ಕೆ ಏನ್ ಮಾಡಿದೀವಿ ಇಲ್ಲಾಂದ್ರೆ, ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ 5 kV ಪವರ್ ತಗೊಂಡಿದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಮತ್ತೆ ನೀವು ಇವಾಗ ಹೋಗಿ ಒಂದು ಮನೆ ಕಟ್ಬೇಕು 30-40 ಅಂದ್ರೆ 3-3.5 ಲಕ್ಷ ಡಿಪಾಸಿಟ್ ಮಾಡ್ಬೇಕು ಬೆಸ್ಕಾಮ್ಗೆ. ಬೇರೆ ಕಡೆ ಯಾವ ಅಪ್ರೂವ್ಡ್ ಲೇಔಟ್ ಅಲ್ಲಿ ತಗೊಂಡ್ರು ಕೂಡ, ಈ ಒಂದು ಭಯಪರೇರ ಇದ್ರು. ಬಟ್ ನಾವೇನಂದ್ರೆ ವಿತ್ ಆರ್ಕಿಟೆಕ್ಟ್ ಡಿಸೈನ್ 5 kV ಫುಲ್ ಪ್ಲೇಡ್ಜ್ ಪವರ್ ಪರ್ಚೇಸ್ ಮಾಡಿದೀವಿ. ನಾಟ್ ಇವನ್ 1 ರೂಪಾಯಿ ನೀವು ಕಟ್ಟಬೇಕಾಗಿಲ್ಲ. ಏನಂದ್ರೆ ಜಸ್ಟ್ ಒಂದು ಮೀಟರ್ ಚಾರ್ಜಸ್ ಅಂತ ಬರುತ್ತೆ, ಒಂದು 4-5 ಸಾವಿರ ಅಷ್ಟು ಕಟ್ಟಿದ್ರೆ ಸೊ ಇಮಿಡಿಯೇಟ್ ಮಾಡಬಹುದು. ಜೊತೆಗೆ ಪ್ರಾಪರ್ STP ಇದೆ. ಸೊ ಯೂಶುವಲಿ ಅದನ್ನೆಲ್ಲ ಬಂದು ಜನಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವೆಲ್ಲ ನೋಟಿಸ್ ಮಾಡ್ಬೇಕು ಬಂದು, ಹೇಗಿದೆ ಡೆವಲಪ್ಮೆಂಟ್ಸ್, ಏನ್ ಮಾಡಿದ್ದಾರೆ. ಓಕೆ, STP ಇದೆಯಾ, ಎಷ್ಟು KLD ಕೆಪಾಸಿಟಿ ಇದೆ, ಎಷ್ಟು ಸೈಟ್ಸ್ ಇದೆ, ಅದಕ್ಕೂ ಈಕ್ವಲೆಂಟ್ ಆಗಿ ಮಾಡಿದಾರಾ ಇಲ್ವಾ. ಸೊ ಅದೆಲ್ಲ ಯಾರು ನೋಡಲ್ಲ, ಒಂದೇ ನೋಡೋದು ಪ್ರೈಸು ಮತ್ತೆ ಅಪ್ರೂವಲ್ ಇದೆಯಾ, ಇಷ್ಟೇ ಕೇಳೋದು. ಕಡಿಮೆ ಪ್ರೈಸ್ ಸರ್, ಅಲ್ಯಾಕ್ ಕಡಿಮೆ, ಇಲ್ಯಾಕ್ ಜಾಸ್ತಿ, ಅದನ್ನೊಂದೇ ಟ್ಯಾಲಿ ಮಾಡ್ತಾರೆ. ಯೂಶುವಲಿ ಬೇರೆ ಲೇಔಟ್ ನಾನು ಹೇಳಂಗಿಲ್ಲ, ಬೇರೆ ಡೆವಲಪರ್ಸ್ ಆಗ್ಲಿಲ್ಲ. ಇಟ್ ಇಸ್ ನನ್ ಕೆಲಸ. ಐ ಶುಡ್ ಗಿವ್ ಜಸ್ಟಿಸ್ ಟು ಮೈ ವರ್ಕ್. ಅದು ನನ್ನ ಪ್ರಿಯಾರಿಟಿ. ಯಾಕೆ ನಾನು ದುಡ್ಡು ತಗೊಂತೀನಿ, ಯಾರು ಫ್ರೀ ಆಗಿ ಕೊಡಲ್ಲ.
ಸೊ ನಿಮ್ ಪ್ರೊಫೆಷನ್ನೇ ಬೇರೆ ಇರುತ್ತೆ, ನೀವು ಇದನ್ನೆಲ್ಲ ಇಷ್ಟು ಡೀಟೇಲ್ ಮಾಡೋಕ್ಕಾಗಲ್ಲ. ಯಾಕೆ ನೀವು ಬರ್ತೀರಾ ಡೀಟೇಲಿಂಗ್ ಅಂದ್ರೆ ಒಳ್ಳೆ ಪ್ರಾಜೆಕ್ಟ್ಸ್ ನೋಡಿ ಈ ತರ ಬಂದಾಗ ಓ ಇದೆಲ್ಲಾನು ಕ್ಲಾರಿಟಿ ಇರುತ್ತೆ ಅಂತ. ಪಾಪ ಜನಕ್ಕೆ ಅದೆಲ್ಲ ಕೇಳ್ಬೇಕನ್ನೋ ಪೇಷನ್ಸ್ ಅಥವಾ ಇದು ಕೂಡ ಇರಲ್ಲ ಅವ್ರಿಗೆ. ಹೌದು. ಸೊ ಹಾಗಾಗಿ 1,30,000 KLD ಕೆಪಾಸಿಟಿ ನಮ್ದು STP ಇದೆ, ಪ್ರಾಪರ್ STP ಇದೆ. ಸೊ ಹಾಗೆ ನೀವು ನೋಡ್ಬೋದು ಪ್ಲಾಂಟೇಶನ್ಸ್ ಆಗಲಿ ಪ್ರತಿಯೊಂದು ಡ್ರಿಪ್ ಮಾಡಿದೀವಿ ಅದರಿಂದ. ಸೊ ಈಗ ನೀವು ಲೇಔಟ್ ಎಂಟ್ರಿ ಆದ ತಕ್ಷಣ ಈ ಗ್ರೀನರಿ ನೋಡಿದ್ರಿ, Yes, ಸೊ ಹೌದು. ಗ್ರೀನರಿ ನೋಡಿದಾಗಲೇ ಗೊತ್ತಾಗುತ್ತೆ ವಾಟರ್ ಸೋರ್ಸ್ ತೊಂದರೆ ಇಲ್ಲ ಅಂತ. ಬಟ್ ಯೂಶಲಿ ನಾವು ಹೇಳ್ಬಿಡ್ತೀವಿ ಇದೆ ಎಲ್ಲಾ ಇದೆ ಅನ್ಬಿಡ್ತೀವಿ, ಬಟ್ ಅಲ್ಟಿಮೇಟ್ ನೀವು ಬಂದಲ್ಲಿ ಮನೆ ಕಟ್ಟಬೇಕಾದ್ರೆ ಗೊತ್ತಾಗೋದು. ಬಟ್ ನಮ್ಮಲ್ಲಿ 2 ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ಏನಕ್ಕೆ ಅಂದ್ರೆ ಇಲ್ಲಿಂದ 2 ಕಿಲೋಮೀಟರ್ಸ್ ಅಲ್ಲಿ ಬೆಟ್ಟಕೋಟೆ ಕೆರೆ ಅಂತಿದೆ, 80 ಎಕರೆ ಕೆರೆ ಇದೆ. ಸೊ ಆ ಏರ್ಪೋರ್ಟ್ ಪೂರ್ತಿ ನೀರು ಬಂದು ಅಲ್ಲಿ ನಿಮಗೆ ಸ್ವೀಟ್ ವಾಟರ್ ಸ್ಟೋರ್ ಆಗುತ್ತೆ, ಪಂಪಿಂಗ್ ವಾಟರ್ ಕೂಡ ಅಲ್ಲ. ಸೊ ಹಂಗಿರೋದ್ರಿಂದ ನಿಮಗೆ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕಸ್ಟಮರ್ಗೆ ಬರೋರಿಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇನ್ ಅಂಡ್ ಅರೌಂಡ್, ನಾವೇನೇ ಹೇಳಿ ಪರವಾಗಿಲ್ಲ. Correct. ಸೊ 1-2-3 ಕಿಲೋಮೀಟರ್ಸ್ ಏನಿದೆ, ಏನ್ ಕಂಪ್ನೀಸ್ ಇದೆ, ಏನ್ ಬರ್ತಾ ಇದೆ, ಏರ್ಪೋರ್ಟ್ ಬೇರೆ ಪ್ರತಿಯೊಂದು ಇದೆಲ್ಲ ನೋಡ್ಬೋದು. ಹಾಗಾಗಿ ನಮ್ಗೆ ವಾಟರ್ ಕೂಡ ಹೈಡ್ರೋನೋಮೆಟ್ರಿಕ್ ಸಿಸ್ಟಮ್ ಮಾಡ್ಕೊಟ್ಟಿದ್ದೀನಿ. Okay. ಹೆಂಗೆ ಅಂದ್ರೆ ಈಗ ಕ್ಲಬ್ ಹೌಸ್ ಆಗ್ಲಿ, ಅಪಾರ್ಟ್ಮೆಂಟ್ಸ್ ಆಗ್ಲಿ, ವಿಲ್ಲಾಸ್ ಆಗ್ಲಿ, ಯಾವ ತರ ರನ್ ಆಗುತ್ತೋ ಆ ತರ ರನ್ ಆಗುತ್ತೆ ಇಲ್ಲಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ನಿಮ್ ಪ್ರೊಫೆಷನ್ನೇ ಬೇರೆ ಇರುತ್ತೆ. ನೀವು IT ಲಿ ಇರ್ತೀರಾ, ಬ್ಯಾಂಕ್ ಇನ್ನೇನು ಬೇರೆ ಬೇರೆ ಪ್ರೊಫೆಷನ್ ಹೌದು. ಇರುತ್ತೆ. ಇಲ್ಲಿ ಬಂದು ಬೋರ್ ಹಾಕು, ಒಂದು ಪ್ಲಂಬಿಂಗ್ ಕರಿ, ಎಲೆಕ್ಟ್ರಿಷಿಯನ್ ಕರಿ, ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನೀವು ಇಂಡಿವಿಜುವಲ್ ಬೋರ್ ಹಾಕಿದ್ರೆ ಎಕ್ಸಾಂಪಲ್ 100 ಸೈಟ್ ಇದೆಯಾ, 100 ಬೋರ್ ಹಾಕಕ್ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ, ಅದಕ್ಕೋಸ್ಕರ ಮೇಂಟೆನೆನ್ಸ್ ಅಂಡರ್ ತಂದ್ಬಿಡ್ತೀವಿ. ಇವತ್ತು ಮಿನಿಮಮ್ ಒಂದು ಬೋರ್ ನೀವು ಹಾಕಿ ಮೇಲ್ಗಡೆ ನೀರ್ ತಗೊಳ್ಳೋದಕ್ಕೆ 500 ಅಡಿಯಿಂದ 1000 ಅಡಿ ಹೋಗುತ್ತೆ. ಸೊ ನೀರ್ ಮೇಲ್ ಪಂಪ್ ಮಾಡಿ ತಗೊಳಕ್ ಮನೆಗೆ ಮಿನಿಮಮ್ ನಿಮ್ ಲಕ್ಕು ನೀರಿದ್ರೆ 8ರಿಂದ 10 ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ಬೇಕಾಗುತ್ತೆ. ಹೌದು. ಅದೇ ಕಾಮನ್ ನಮ್ಮಿಂದ 10 ಲಕ್ಷ ಹೋಗ್ಲಿ, ನೀವು 100 ಸೈಟ್ಗೆ 1,000 ರೂಪಾಯಿ ಬರುತ್ತೆ ಅಷ್ಟೇನೆ. ಸೊ ಹಾಗಾಗಿ ನಿಮ್ಗೆ ಹೈಡ್ರೋನೋಮೆಟ್ರಿಕ್ ಸಿಸ್ಟಮ್ ಪ್ರೆಷರೈಸ್ಡ್ ವಾಟರ್ ಪೈಪ್ ಯೂಸ್ ಮಾಡಿದೀವಿ. ಅದು ಕೂಡ ನಿಮ್ಗೆ ಸುಪ್ರೀಂ 80 ಶೆಡ್ಯೂಲ್ ಪೈಪ್ಸ್ ಯೂಸ್ ಮಾಡಿದೀವಿ. ಏನಕ್ಕೆ 40 years ವಾರಂಟಿ ಇರುತ್ತೆ. ಸೊ ಅದು ನಿಮ್ಗೆ ಅಪ್ ಟು 6 floor ವರೆಗೂ ಪ್ರೆಷರೈಸ್ ವಾಟರ್ ಅದು ಸಸ್ಟೈನ್ ಮಾಡುತ್ತೆ. ಸೊ ಹಂಗಾಗಿ ನಿಮ್ಗೆ ಒಂದು ಪಂಪ್ ಆಗ್ಲಿ, ನೀವು ಮನೆ ಕಟ್ಟಬೇಕಾದ್ರೆ ಕೆಳಗಡೆ ಒಂದು ಸಂಪು ಮೇಲೆ ಒಂದು ಟ್ಯಾಂಕ್ ಕೂಡ ನೀವು ಇಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅದನ್ನ ಮಾಡೋದು ಕೂಡ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವತ್ತು ಮಿನಿಮಮ್ ನಿಮ್ಗೆ 4ರಿಂದ 5 ಲಕ್ಷ ನೀವು ಖರ್ಚು ಮಾಡ್ಬೇಕು. ಇದನ್ನ ಯಾರು ನೋಡಲ್ಲ, ಸೈಟು ರೇಟು ಎರಡೇ ನೋಡ್ತೀರಾ. ಸೊ ಹಾಗಾಗಿ ನನಗೆ ಇನ್ ಡೀಟೇಲ್ ಬನ್ನಿ. ಸೊ ಏನಿದೆ, ಯಾವ ತರ ಇದೆ, ಪ್ರಾಜೆಕ್ಟ್ಸ್ ಏನಿದೆ, ಟೈಮ್ ಕೊಡಿ, ಪೇಷನ್ಸ್ ಇಟ್ಕೊಳ್ಳಿ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ, ಯಾಕಂದ್ರೆ ನಾಳೆ ನೀವು ಮಾರಿದ್ರು ನಿಮ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಿರಬೇಕು, ಕ್ಲಾರಿಟಿ ಇರಬೇಕು. ಹಾಗಾಗಿ ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್, ವಾಟರ್, ಡ್ರೈನೇಜ್, ಸಿವೇಜ್ ಸಿಸ್ಟಮ್ ಪ್ರತಿಯೊಂದು CCTV ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ಗೆ ನೋಡಬಹುದು. ಸರ್, ಇವಾಗ ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಯಾವ ತರ ಇದೆ ಸರ್? ಸೊ ಖಂಡಿತ ಇದು ತುಂಬಾ ಮೇನ್ ಪಾಯಿಂಟ್ ಅಂತ ಹೇಳ್ತೀನಿ. ಎಲ್ಲೇ ಪ್ರಾಪರ್ಟಿ ತಗೊಬೇಕಾದ್ರೂ ನೀವು ಡಾಕ್ಯುಮೆಂಟೇಶನ್ ವೆರಿಫೈ ಮಾಡಿಸ್ಕೊಳ್ಳಿ. ಬೇಸಿಕ್ ಇನ್ಫಾರ್ಮೇಶನ್, ನೀವು ಸ್ವಲ್ಪ ಆದ್ರೂ ಲೋನ್ ತಗೊಳ್ಳಿ. ಇವನ್ ಕೆಲವ್ರು ಬಂದಿಲ್ಲ ನಾವು ಫುಲ್ ಕ್ಯಾಶ್ ಕೊಟ್ಟು ತಗೊಂತೀವಿ ಅಂತಾರೆ, ಸ್ವಲ್ಪ ಆದ್ರೂ ಲೋನ್ ಮಾಡಿಸ್ಕೊಳ್ಳಿ, ಪ್ರೀ ಕ್ಲೋಸ್ ಮಾಡಿಸ್ಕೊಳ್ಳಿ. ಇವೆಲ್ಲ ಈಸಿ ಆಗುತ್ತೆ ನಿಮ್ಗೆ, ಬ್ಯಾಂಕ್ ಪ್ರೋಸೆಸ್ ಕೂಡ ಈಸಿ ಆಗುತ್ತೆ, ನೆಕ್ಸ್ಟ್ ಮಾರೋದು ಕೂಡ ಈಸಿ ಆಗುತ್ತೆ. ಇದು ಬಂದು ನಮ್ಗೆ ಬಯಪ್ಪ ಅಪ್ರೂವ್ಡ್ ಆಗಿದೆ, BMRD ಇಂದ ಆಗಿದೆ, UD ಅರ್ಬನ್ ಡೆವಲಪ್ಮೆಂಟ್ಸ್ ಇಂದ ಆಗಿದೆ, DC ಕನ್ವರ್ಷನ್ ಆಗಿದೆ, 40% ರಿಲೀಸ್ಡ್ ಆರ್ಡರ್ ಆಗಿದೆ, ಹಾಗೆ 100% ರಿಲೀಸ್ ಆರ್ಡರ್ ಕೂಡ ಆಗಿದೆ. ಜೊತೆಗೆ ನಿಮ್ಗೆ ರೇರಾ ಅಪ್ರೂವ್ಡ್ ಆಗಿದೆ. ಮತ್ತೆ ಎಲ್ಲ ನಿಮ್ಗೆ OC CC ಪ್ರತಿಯೊಂದು ರಿಸೀವ್ ಆಗಿರೋದ್ರಿಂದ ನಿಮ್ಗೆ ಇದು GST ಕೂಡ ಬರಲ್ಲ. ಇವಾಗ ಅಂಡರ್ ಡೆವಲಪ್ಮೆಂಟ್, ಇವಾಗ ಜನ ಏನ್ ಅನ್ಕೊಂತಾರೆ ಡೆವಲಪ್ಮೆಂಟ್ ಆಗ್ತಿದ್ದಾಗ ತಗೊಂಡ್ರೆ ನಮ್ಗೆ ಕಡಿಮೆ ಆಗುತ್ತೆ ಅಂತ. ಬಟ್ ಇವತ್ತು ಆ ತರ ಇಲ್ಲ. ಎಕ್ಸಾಂಪಲ್ ನಿಮ್ಗೆ ಏನೇ ತಗೊಂಡ್ರು ಪ್ರಾಪರ್ಟಿ 18% GST ನಿಮ್ಗೆ ಅದು ರಿಟರ್ನ್ ಬರಲ್ಲ, GST ಕಟ್ಕೊಡ್ಬೇಕಾಗುತ್ತೆ. ನೀವು ನನಗೆ ಕಟ್ತೀರಾ ಆಸ್ ಎ ಕಸ್ಟಮರ್, ನಾನು ಗೌರ್ಮೆಂಟ್ ಕಟ್ಕೊಡ್ತೀನಿ. ಬಟ್ ಇದು 100% ಡೆವಲಪ್ಮೆಂಟ್ಸ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ GST ಬರಲ್ಲ. ಸೊ ಮೋರ್ ದೆನ್ 50 lakhs ಹೋದಾಗ ಮಾತ್ರ ನಿಮ್ಗೆ TDS ಬರುತ್ತೆ. ಆ TDS ಕೂಡ ನಿಮ್ಗೆ ನಮ್ಗೆ ಏನ್ ಅಮೌಂಟ್ ಕೊಡ್ತೀರಾ ಅದಲ್ಲಿ ನೀವು ಡಿಡಕ್ಟ್ ಮಾಡ್ಕೊಡ್ತೀರಾ. ಸೊ ಹಾಗಾಗಿ ನಿಮ್ಗೆ ಎಲ್ಲಾ ಅಪ್ರೂವಲ್ಸ್, ಎಲ್ಲಾ NOC ಕೂಡ ಇದೆ. ಹಾಗೆ ಜೊತೆಗೆ ಇನ್ನೂ ಒಂದು ಸ್ಟೆಪ್ ಹೆಡ್ ನಾವೇನ್ ಮಾಡಿದೀವಿ, ನಾನು ಅವಾಗ್ಲೇ ಹೇಳ್ದಂಗೆ ಕಸ್ಟಮರ್ ತೊಂದರೆ ಆಗ್ಬಾರ್ದು ಅಂತ ಹೇಳಿ, ಇದು ನಮ್ದು ಏರ್ಪೋರ್ಟ್ ಅಥಾರಿಟಿ ಅಂದ್ರೆ ಏರ್ಪೋರ್ಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇರೋದ್ರಿಂದ ಸೊ ಏರ್ಪೋರ್ಟ್ ಸೇಫ್ಟಿ ಝೋನ್ ಅಂಡರ್ ಬರುತ್ತೆ. ಸೊ ಏರ್ಪೋರ್ಟ್ ಸೇಫ್ಟಿ ಝೋನ್ ಅಂಡರ್ ಬರೋದ್ರಿಂದ ಪ್ರತಿಯೊಂದು ಇಲ್ಲಿ ಏನೇ ಆಕ್ಟಿವಿಟೀಸ್ ಆದ್ರೂ ನೀವು ಒಂದು NOC ತಗೋಬೇಕಾಗುತ್ತೆ ಏರ್ಪೋರ್ಟ್ ಇಂದ. ಅದು ನೀವು ಮಿನಿಮಮ್ 3 months ಟೈಮ್ ತಗೊಳುತ್ತೆ. ಸೊ ಹಾಗೆ ಅದ್ರದೇ ಆದ ಫೀಸು ಎಲ್ಲ ಪ್ರತಿಯೊಂದು ಸ್ಟ್ರಕ್ಚರ್ಸ್ ನಿಮ್ಗೆ ಗೊತ್ತು. ಬಟ್ ಅದಕ್ಕೆ ನಾನೇನ್ ಮಾಡಿದೀನಿ, ಎಲ್ಲ ಇಂಡಿವಿಜುವಲ್ ಸೈಟ್ಸ್ ಕೂಡ NOC ತಗೊಂಡ್ಬಿಟ್ಟಿದೀವಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಂದ. ಸೊ ಯಾವ್ದು ನಿಮ್ಗೆ ಡಾಕ್ಯುಮೆಂಟೇಶನ್ ಅದಿಲ್ಲ ಇದಿಲ್ಲ ಅನ್ನಂಗೆ ಇಲ್ಲ. ನಿಮ್ಗೆ ಒನ್ಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ಖಾತೆ ಒಂದ್ ಮಾಡಿಸ್ಕೊಬೇಕು. ಆ ಖಾತೆ ಒಂದ್ ಚಾರ್ಜಸ್ ಆದ್ಮೇಲೆ ನೀವು ಆರಾಮಾಗಿ ಬಯಪ್ಪಾಗ ಒಂದು ಪ್ಲಾನ್ ಅಪ್ರೂವಲ್ ಕೊಟ್ರೆ ಅವರು ಪ್ಲಾನ್ ಅಪ್ರೂವ್ ಮಾಡ್ಕೊಡ್ತಾರೆ, ಆರಾಮಾಗಿ ಕನ್ಸ್ಟ್ರಕ್ಷನ್ ಹೋಗ್ಬೋದು. ಹಾಗೆ ಇನ್ನೂ ಒಂದ್ ಏನಂದ್ರೆ ಬ್ಯಾಂಕ್ ಡಾಕ್ಯುಮೆಂಟ್ ಜೊತೆ ಇನ್ನೊಂದು ಆಡ್ ಮಾಡ್ತೀನಿ ನಾನು. ಈಗ ನೀವು IT ವರ್ಕ್ ಮಾಡ್ತಿದ್ದೀರಾ, ಬೇರೆ ಕಡೆ ವರ್ಕ್ ಮಾಡ್ತಿದ್ದೀರಾ, ಎಲ್ಲರಿಗೂ ಒಂದು ಫ್ಯಾಮಿಲಿ ಬ್ಯಾಕಪ್ ಇರಬೇಕು. ಇಲ್ಲ ನಮ್ಗೆ ಸಿಗೋಂಥದ್ದು ಏನಂದ್ರೆ ನಮ್ಮ ಏಜು ಅಥವಾ ನಮ್ಮ ಜಾಬ್ ಅಪರ್ಚುನಿಟಿ ಅದು ಸ್ವಲ್ಪ, ನೀವಾಗ ನಿಮ್ಗೆ 50 ವರ್ಷ ಆದ್ಮೇಲೆ 20 ವರ್ಷ ಬ್ಯಾಂಕ್ ಲೋನ್ ಕೊಡಲ್ಲ. ವೆನ್ ಯು ಆರ್ ಇನ್ 30+ 40+ ಇರಬೇಕಾದ್ರೆ 20 ವರ್ಷಕ್ಕೆ ಲೋನ್ ತಗೊಳ್ಳಿ. ಅದನ್ನು ನಿಮ್ಗೆ ಏನಿದೆ ಬ್ಯಾಂಕ್ ಈಸಿ ಇದೆ, N ನಂಬರ್ ಆಫ್ ಟೈಮ್ ನೀವು ಪ್ರೀ ಕ್ಲೋಸ್ ಮಾಡ್ಕೋಬಹುದು.
ಸೊ ಅದು ತುಂಬಾ ಈಸಿ ಪ್ರೋಸೆಸ್. ಸೊ ನೀವು ಫುಲ್ ಅಮೌಂಟ್ ಕಟ್ಟೋದಕ್ಕಿಂತ EMI ಕಟ್ಟಿ 2 ವರ್ಷ ಮತ್ತೆ ಪ್ರಾಪರ್ಟಿ ಬೇಡ ಅಂದ್ರೆ ರೀಸೇಲ್ ಮಾಡ್ಕೊಳ್ಳಿ. ಈ ಬಿಸ್ನೆಸ್ ಅನ್ನೋದು, ಈ ರಿಯಲ್ ಎಸ್ಟೇಟ್ ಅನ್ನೋದು, ಸೈಟ್ಸ್ ಅನ್ನೋದು, ಇದೆಲ್ಲನೂ ನಾವು ಎಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಬಾರ್ದು. ಈ ಬಿಸ್ನೆಸ್ ಮೈಂಡ್ ಸೆಟ್ ಬರಬೇಕು. ಬಿಸ್ನೆಸ್ ತರ ನಾವು ಯೋಚನೆ ಮಾಡಬೇಕು. ಸೊ ತಗೊಬೇಕು, ಮಾರಬೇಕು, ಅವಾಗ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಎಕ್ಸಾಂಪಲ್, ನೀವು ಒಂದು 15 ಲಕ್ಷ ನಿಮ್ ಇನ್ವೆಸ್ಟ್ಮೆಂಟ್, 50 ಲಕ್ಷ ಬ್ಯಾಂಕ್ ಲೋನ್ ಆಗಿರುತ್ತೆ, 1 ವರ್ಷ 2 ವರ್ಷ EMI ಕಟ್ಟಿರ್ತೀರಾ, ಹಾರ್ಡ್ಲಿ ಒಂದು 10 ಲಕ್ಷ EMI ಹೋಗಿರುತ್ತೆ, ನಿಮ್ದೊಂದು 15 ಲಕ್ಷ, 25 ಲಕ್ಷ, 2,000 ರೂಪಾಯಿ ಅಪ್ರಿಸಿಯೇಷನ್ ಆದ್ರೆ 25 ಲಕ್ಷ ನಿಮ್ಗೆ ರಿಟರ್ನ್ ಸಿಗುತ್ತೆ. ಸೊ ನಿಮ್ ಇನ್ವೆಸ್ಟ್ಮೆಂಟ್ ಡಬಲ್ ಆಯ್ತಲ್ಲ. ಇವಾಗ ಯಾರಿಗೋ ಫ್ರೆಂಡ್ಸ್ ಕೊಟ್ಟು ಇನ್ನೆಲ್ಲೋ ಇನ್ವೆಸ್ಟ್ ಮಾಡಿ, ಇನ್ನೇನೋ ಮಾಡಿ, ಅವ್ರು ಬರ್ಲಿಲ್ಲ, ಕೊಡ್ಲಿಲ್ಲ, ಇವೆಲ್ಲ ನಡೆಯುತ್ತೆ ಆಸ್ ಎ ಹೇಳೋದಾದ್ರೆ. ಸೊ ಹಾಗಾಗಿ ಇದೆಲ್ಲ ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ ತುಂಬಾ ಈಸಿ ಪ್ರೋಸೆಸ್ ರಿಯಲ್ ಎಸ್ಟೇಟ್ ಅಲ್ಲಿ. ಇದನ್ನ ಬಿಸ್ನೆಸ್ ತರ ನೋಡ್ಬೇಕು. ಸರ್, ಇವಾಗ ಲೇಔಟ್ ಎಂಟ್ರಿ ಕೊಟ್ಟಿದ ತಕ್ಷಣ ಯೂನಿಕ್ ಏನ್ ನೋಡ್ದೆ ಅಂದ್ರೆ 2 ಟೈಪ್ಸ್ ಆಫ್ ಮನೆ ಇತ್ತು. ಸೊ ಒಂದು ತುಂಬಾನೇ ಯೂನಿಕ್ ಆಗಿತ್ತು ಅಂಡ್ ಇದು ಡಿಫ್ರೆಂಟ್ ಆಗಿದೆ. ಇದಕ್ಕೂ ಏನ್ ಡಿಫ್ರೆನ್ಸ್ ಸರ್? ಖಂಡಿತ. ಅದು ನೀವು ನೋಡಿದ್ದು ಯುರೋಪಿಯನ್ ವಿಲಾಮೆಂಟ್ ಕಾನ್ಸೆಪ್ಟ್ ಅಂತ. ಅದು ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅಂತ. ಸೊ ಇದು ಬಂದು ನಮಗೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಹೌಸ್ ಕಾನ್ಸೆಪ್ಟ್. ಇದು ಇಂಡಿವಿಜುವಲ್ ವಿಲಾಮೆಂಟ್. ಯೂಶಲಿ ಈಗ ಎಲ್ಲರೂ ಅನ್ಬಿಡ್ತಾರೆ ವಿಲ್ಲಾ ಸೈಟ್, ವಿಲ್ಲಾ ಪ್ಲಾಟ್ಸ್, ವಿಲ್ಲಾ ಅನ್ಬಿಡ್ತೀವಿ. ಬಟ್ ಒಂದು ವಿಲ್ಲಾ ಕಟ್ಟಬೇಕಾದ್ರೆ ಮಿನಿಮಮ್ ನನ್ನ ಪ್ರಕಾರ 6,000 ಸ್ಕ್ವೇರ್ ಫೀಟ್ ಇರಬೇಕು. ಸುತ್ತಲೂ ಗಾರ್ಡನ್ ಏರಿಯಾ ಕೊಡಬೇಕು. ಈಗ ನಾ 30-40 ವಿಲ್ಲಾ ಕಟ್ಟಕ್ ಆಗಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಎ ವಿಲಾಮೆಂಟ್ ಅಂತ. ಸೊ ಈ ಗವರ್ಮೆಂಟ್ ಕೂಡ ಏನ್ ಮಾಡಿದ್ದಾರೆ, ಇವಾಗ 3 ಫೀಟ್ ನೀವು ಓಪನ್ ಸ್ಪೇಸ್ ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ಈಗ ಆಕ್ಚುಲಿ ನಿಯರ್ ಬೈ ಇಲ್ಲಿ ತುಂಬಾ ಕಂಪ್ನೀಸ್ ಬಂದಿದೆ. ನಾವು ಲೊಕೇಶನ್ ವೈಸ್ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ, IT, ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಅಂತ 5,000 ಏಕರ್ಸ್ ನಿಮಗೆ. ಸೊ ನಿಮಗೆ ಎಷ್ಟು ಕಂಪ್ನೀಸ್ ಬಂದಿದೆ ಅಂದ್ರೆ, ಶೆಲ್ ಇದೆ, ಇನ್ಫೋಸಿಸ್, ಟೆಕ್ನಾಲಜಿ, ಸಮದ, ಸಿಪೆಟ್, ಬೋಯಿಂಗ್, BCCI ಅಕಾಡೆಮಿ. ಸೊ ತುಂಬಾ ಕಂಪ್ನೀಸ್, ಯು ನೇಮ್ ಇಟ್, ಶೆಲ್, SAP ಲ್ಯಾಬ್ಸ್, ಮ್ಯಾಕ್ಸಿಮಮ್ ನನ್ನಲ್ಲೆಲ್ಲ SAP ಲ್ಯಾಬ್ಸ್ ಅವ್ರು ತಗೊಂಡಿದ್ದಾರೆ. ಸೊ ದೊಡ್ಡ ಕಂಪ್ನೀಸ್ ಬಂದಿದೆ. ಇಲ್ಲಿ ಎಕ್ಸ್ಪೆಕ್ಟೆಡ್ 10 lakhs ಎಂಪ್ಲಾಯ್ಮೆಂಟ್ಸ್ ಬರ್ತಾ ಇದೆ. ಜಸ್ಟ್ ಫೇಸ್ ಒನ್ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ. ಏರೋಸ್ಪೇಸ್ ಪಾರ್ಕ್ ಇಂದ 1 ಕಿಲೋಮೀಟರ್ ಎಕ್ಸಾಕ್ಟ್ಲಿ ನಮ್ಮ ಪ್ರಾಪರ್ಟಿ. ಸೊ ಹಾಗೆ ಏರ್ಪೋರ್ಟ್ ಈಸ್ಟ್ ಗೇಟ್ ಓಪನ್ ಆಗ್ತಾ ಇದೆ ಈಗ. ಅರ್ಲಿಯರ್ ವಾಸ್ ಓನ್ಲಿ ಕಾರ್ಗೋ ಎಂಟ್ರೆನ್ಸ್ ಅಂತಿತ್ತು. ಈಗ ಈಸ್ಟ್ ಪ್ಯಾಸೆಂಜರ್ ಎಂಟ್ರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಹಾರ್ಡ್ಲಿ ಇನ್ನೊಂದು ವರ್ಷದ ಒಳಗಡೆ ಓಪನ್ ಆಗ್ಬಿಡುತ್ತೆ. ಅಲ್ಲಿಂದ 1.5 ಕಿಲೋಮೀಟರ್. ಹಾಗೆ ನಿಮ್ಗೆ STRR ಹೈವೇ ಜಸ್ಟ್ 3 ಕಿಲೋಮೀಟರ್ಸ್. ಅಂದ್ರೆ ಆಫ್ಟರ್ STRR ಅಲ್ಲ, ಕನ್ಫ್ಯೂಷನ್ ಆಗಬೇಡಿ, ಬಿಫೋರ್ STRR ಹೈವೇ. ಆಮೇಲೆ ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾ. ಈಗ ನಿಮ್ಗೆ ತುಂಬಾ ದೊಡ್ಡ ಕಂಪ್ನೀಸ್ ಬಂದಿದೆ. ಇಲ್ಲಿ ಚಾಣಕ್ಯ ಯೂನಿವರ್ಸಿಟಿ ಇದೆ, ಎಕ್ಸೈಡ್ ಫ್ಯಾಕ್ಟರಿ, ತುಂಬಾ ದೊಡ್ಡ ಕಂಪ್ನೀಸ್ ಬರ್ತಿದೆ. ಅದು ಅಷ್ಟೇ, ಹಾರ್ಡ್ಲಿ 3 ಕಿಲೋಮೀಟರ್ಸ್. ಹಾಗೆ ಈ ಪ್ರಾಪರ್ಟಿ ಬಂದು ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಬರುತ್ತೆ. ಯಾಕಂದ್ರೆ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಏರ್ಪೋರ್ಟ್ ಅನ್ನ ನಾವೇನು ಚಿಕ್ಕಬಳ್ಳಾಪುರ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್ ಅನ್ನಕ್ಕಾಗಲ್ಲ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದ್ರಿಂದ ಕ್ಲೋಸ್ ಟು ಇಂಟರ್ನ್ಯಾಷನಲ್. ಕೆಲವು ಡೆವಲಪರ್ಸ್ ನೋಡ್ತೀರಾ ನೀವು, 20 minutes ಡ್ರೈವ್ ಫ್ರಮ್ ಏರ್ಪೋರ್ಟ್ ಅಂತಾರೆ, 30 minutes ಡ್ರೈವ್ ಫ್ರಮ್ ಏರ್ಪೋರ್ಟ್. ಎಷ್ಟು ದೂರ ಹೋಗ್ಬೋದು ನಿಮ್ಗೆ ಹೈವೇ ಅಲ್ಲಿ? ನಾನು ಆ ತರ ಹೇಳ್ತಾ ಇಲ್ಲ, ಜಸ್ಟ್ 1.5 ಕಿಲೋಮೀಟರ್ ಎಕ್ಸಾಕ್ಟ್ಲಿ. ಹಾಗೆ ಇನ್ಸೈಡ್ 1/2 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಮೆಟ್ರೋ ಸ್ಟೇಷನ್, 2 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಬರುತ್ತೆ. ಇಷ್ಟು ಡೆವಲಪ್ಮೆಂಟ್ಸ್. ಆಮೇಲೆ ಇವತ್ತು ನೇಮ್ ಇಟ್, ನಿಮ್ಗೆ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಇದೆ ನಿಮಗೆ. ಸೊ ನಿಮಗೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ಬೋದು, ವಿದ್ಯಾಶೀಲ್ಪ ಅಕಾಡೆಮಿ ಇರ್ಬೋದು. ಸೊ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಜಸ್ಟ್ 7 ಕಿಲೋಮೀಟರ್ಸ್ ಇದೆ. ಸೊ ಬ್ರಿಗೇಡ್ ಸ್ಕೂಲ್ಸ್ ಇದೆ, ತುಂಬಾ ದೊಡ್ಡ ಸ್ಕೂಲ್ಸ್ಗಳಿದೆ ನಿಮಗೆ. ಹಿಂಗಾಗಿದೆ ಅಂದ್ರೆ ಈಗ ಬರ್ತಾ ಸಿಸ್ಟಮ್, ಮುಂಚೆ ಎಲ್ಲ ಸಿಟಿಯಿಂದ ಆಚೆ, ಈಗ ಸಮುದ್ರದಲ್ಲಿ ಏನಾದ್ರು ಬಿಸಾಕಿದ್ರೆ ಆಚೆ ತಳ್ಳುತ್ತಲ್ಲ, ಹಂಗೆ ನಾವು ಆಚೆ ಬರಂಗ್ ಆಗ್ಬಿಟ್ಟಿದೀವಿ. ಬಿಕಾಸ್ ಎಲ್ಲ ಅಮ್ಯುನಿಟೀಸ್ ಆಚೆ ಬಂದ್ಬಿಟ್ಟಿದೆ. ಸೊ ಇಷ್ಟು ನಿಮಗೆ ಇನ್ ಅಂಡ್ ಅರೌಂಡ್ ಡೆವಲಪ್ಮೆಂಟ್ಸ್ ಇರೋದ್ರಿಂದ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಇನ್ನೇನ್ ಬೇಕು ನಿಮಗೆ? 365 days 24 hours ಬಿಸ್ನೆಸ್ ಆಗುವಂತ ಏರಿಯಾ. ಸೊ ಹಂಗಾಗಿ ನಮ್ಮಲ್ಲಿ ಏನಂದ್ರೆ, ನಮ್ದು ಇಲ್ಲೊಂದು ಆಪ್ಷನ್ ಇದೆ. ಯೂಶುವಲಿ ಜನ ಏನ್ ಮಾಡ್ತಾರೆ, ಇದು ಸೈಟ್ ರೆಸಿಡೆನ್ಷಿಯಲ್ ಲೇಔಟ್ ಅಂತಾರೆ. ಬಟ್ ಇಲ್ಲ, ನಾನು ಇದನ್ನ ಏನ್ ಟರ್ನಿಂಗ್ ಅಪ್ ಕೈಂಡ್ ಆಫ್ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಟರ್ನ್ ಅಪ್ ಮಾಡ್ತೀವಿ. ಏನಕ್ಕೆ ಅಂದ್ರೆ, ಈಗ ನೀವು ಒಂದು ಸೈಟ್ ತಗೊಂತೀರಾ 30-40, ನೀವು ಅದಕ್ಕೆ 2 ಫ್ಲೋರ್ ಕಟ್ತೀರಾ, ಬಾಡಿಗೆ ಕೊಡ್ತೀರಾ. ನಿಮಗೆ ಮ್ಯಾಕ್ಸಿಮಮ್ 40,000 to 50,000 ಬಾಡಿಗೆ ಬರೋದು ಕಷ್ಟ. ಅಂದ್ರೆ ಒಂದು ಫ್ಲೋರ್ಗೆ 15,000, 18,000, 20,000 ಇದು ಸ್ಟ್ಯಾಂಡರ್ಡ್ ಇದು. ಸೊ ಅದನ್ನ ಹಂಗ್ ಮಾಡಬಾರ್ದು. ಇಟ್ ಇಸ್ ನಿಜ ಹೇಳ್ಬೇಕಂದ್ರೆ ಅದು ರಿಯಲ್ ಎಸ್ಟೇಟ್ ಅಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್. ಅದು ಆತರ ಮಾಡಬಾರ್ದು. ನೀವೇನ್ ಮಾಡ್ಬೇಕು, ಇಲ್ಲಿ ನಾವು ಸೈಟ್ ತಗೊಂತಿದೀವ, ಅದರಲ್ಲಿ ನೀವು ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಮಾಡಿ ಡೇ ರೆಂಟಲ್ ಕಾನ್ಸೆಪ್ಟ್ ಬರಬೇಕು. ಅದು ನಾವು ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಒಂದು ಆಸ್ ಎ ಡೆವಲಪರ್ ನಾವು ಎಲ್ಲಾ ಕಸ್ಟಮರ್ ಜೊತೆಗಿದ್ದು ನಾವು ಹೇಳ್ತೀವಿ, ಸರ್ ಜೊತೆಗೆ ಈ ತರ ಕನ್ಸ್ಟ್ರಕ್ಷನ್ ಬನ್ನಿ. ಯಾಕೆ ಅಂದ್ರೆ ಮುಂಚೆ ಸೈಟ್ಸ್ ಎಲ್ಲ ತಗೊಂಡ್ಬೇಕಾದ್ರೆ 10 ವರ್ಷದಿಂದ ನಿಮ್ಗೆ 10 ಲಕ್ಷ 5 ಲಕ್ಷಕ್ಕೆಲ್ಲ ಸೈಟ್ ಸಿಗ್ತಾ ಇತ್ತು. ಸೊ ಲಾಂಗ್ ಟರ್ಮ್ ವೇಟ್ ಮಾಡ್ತಿದ್ವಿ. ಅವಾಗ ಅಪ್ಪ ಅಮ್ಮ ಮಕ್ಳಿಗೋಸ್ಕರ ತೆಗೆದಿರ್ತಿದ್ರು. ಈಗಲ್ಲ, ಆಫ್ಟರ್ ಡಿಮಾನಿಟೇಷನ್, ಕೋವಿಡ್ ಇವೆಲ್ಲ ನೋಡಿದ್ಮೇಲೆ ಲೈಫ್ ಎಲ್ಲ, ಸೊ ಯು ಶುಡ್ ಎಂಜಾಯ್ ಯುವರ್ ಲೈಫ್ ಟೈಮ್. ಇವಾಗ ಅಷ್ಟೇನು ನೀವು 70-80 lakhs 1 crore ಇನ್ವೆಸ್ಟ್ ಮಾಡ್ತೀರಾ, ನೀವು ರಿಟರ್ನ್ಸ್ ತಗೊಳ್ಳಿಲ್ಲ ಅಂದ್ರೆ ಲ್ಯಾಂಡ್ ಮೇಲೆ ಇಟ್ಬಿಟ್ಟು ಏನ್ ಮಾಡ್ತೀರಾ? ಮತ್ತೆ EMI ಪೇ ಮಾಡ್ಬೇಕಲ್ವಾ ಜೊತೆಗೆ. ಸೊ ಅದರಿಂದ ನೀವು ಅದನ್ನ ಒಂದು ಸ್ಮಾಲ್ ಹೌಸ್ ಕಾನ್ಸೆಪ್ಟ್ ಬನ್ನಿ.
ಹೌಸಿಂಗ್ ಲೋನ್ ಸಿಗುತ್ತೆ ನಿಮಗೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅದರಿಂದ ನೀವು EMI ಕನ್ವರ್ಟ್ ಮಾಡ್ಕೊಳ್ಳಿ, ಮಂತ್ಲಿ 2 days ಬಂದು ಪ್ರಾಪರ್ಟಿ ಎಂಜಾಯ್ ಮಾಡಿ, ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಬಂದಿರ್ಬೋದು. ಹಾಗಾಗಿ ದ ಕಾನ್ಸೆಪ್ಟ್ ಇದೇನು ನಾನು ರಾಕೆಟ್ ಸೈನ್ಸ್ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಒಂದು ಸೈಟ್ ಜೊತೆಗೆ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಬನ್ನಿ, ಯಾಕಂದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲರೂ ಸೈಟ್ ತಗೊಂಡು ಬಿಟ್ಬಿಟ್ರೆ ಔಟ್ಸ್ಕರ್ಟ್ಸ್ ಡೆವಲಪ್ಮೆಂಟ್ ಆಗೋದು ಏನಕ್ಕೆ? ಅದಕ್ಕೆ ಗೌರ್ಮೆಂಟ್ ಹೇಳೋದು 5 ವರ್ಷ ಆದ ತನಕ ನೀವು ಸೈಟ್ ಹಂಗೆ ಬಿಡಬೇಡಿ, ನೀವು ಮೇಂಟೆನೆನ್ಸ್ ಮಾಡಿ. ಎಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದನ್ನ ಮೇಂಟೆನೆನ್ಸ್ ಮಾಡೋರು ಯಾರು? ಸೊ ಹಾಗಾಗಿ ನಮ್ಗೇನಂದ್ರೆ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲ, ಏರ್ಪೋರ್ಟ್ ಒಳಗಡೆ ಇದ್ದಂಗೆ ಈ ಪ್ರಾಜೆಕ್ಟ್. ಸೊ ಹಂಗಿರೋದ್ರಿಂದ ಇದನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿದ್ರೆ ತುಂಬಾ ಒಳ್ಳೆ ರೆವಿನ್ಯೂ ಸಿಗುತ್ತೆ ಕಸ್ಟಮರ್ಗೆ. ಸರ್ ನೀವಾಗ್ಲೇ ಹೇಳಿದ್ರಿ ಮಂತ್ಲಿ ಏನಿಲ್ಲ ಅಂದ್ರೆ 1 to 1.5 lakh ತನಕ ಇನ್ಕಮ್ ಬರುತ್ತೆ ಅಂತ. ಯಾವ ತರ ಸರ್ ಅದು? ಸೊ ಅದಕ್ಕೆ ಈ ಪ್ರಾಜೆಕ್ಟ್ ಬ್ಯೂಟಿನೇ ಅದು. ಬಿಕಾಸ್ ಆಫ್ ದ ಲೊಕೇಶನ್ ನಾವೇನ ಯುಟಿಲೈಸ್ ಮಾಡ್ಕೊಬೇಕು. ದ ಪ್ರಾಜೆಕ್ಟ್ ಹೈಲೈಟ್ಸ್ ಏನಂದ್ರೆ ಜಸ್ಟ್ ಏರ್ಪೋರ್ಟ್ ಇಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 1.5 ಕಿಲೋಮೀಟರ್, ಮೆಟ್ರೋಸ್ 2 ಕಿಲೋಮೀಟರ್ ಇದೆ. ಇನ್ ಅಂಡ್ ಅರೌಂಡ್ 12,000 acres IT ಹಾರ್ವರ್ಡ್ ಏರೋಸ್ಪೇಸ್ ಪಾರ್ಕ್ ಕಂಪ್ನೀಸ್ ಬರ್ತಾ ಇದೆ. ಮೋರ್ ದೆನ್ 10 lakhs ಎಂಪ್ಲಾಯ್ಮೆಂಟ್ಸ್ ಬರ್ತಾ ಇದೆ. ಹಾಗೆ ಇಲ್ಲಿಂದ ಇನ್ನೂ ಒಂದು ಡ್ರಾಬ್ಯಾಕ್ ಏನಂದ್ರೆ ಇಲ್ಲಿ ನಿಮ್ಗೆ BDI ಇಲ್ಲ, ಹೌಸಿಂಗ್ ಬೋರ್ಡ್ ಇಲ್ಲ, ಇರೋ ಲ್ಯಾಂಡ್ಸ್ ಎಲ್ಲ KEDB ಮತ್ತೆ ಏರ್ಪೋರ್ಟ್ಗೆ ಹೋಗಿದೆ. ಸೊ ಹಾಗಾಗಿ ಜನ ಇಲ್ಲಿಂದ ಹೆಬ್ಬಾಳಕ್ಕೆ 25 ಕಿಲೋಮೀಟರ್ ಆಗುತ್ತೆ. ಸೊ ಇಷ್ಟು ಕಂಪ್ನೀಸ್ ಬಂದಾಗ ಎಲ್ಲಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ? ಹಾಗೆ ನೀವು ಏರ್ಪೋರ್ಟ್ ಒಳಗಡೆ ಒಂದು ಹೋಟೆಲ್ ರೂಮ್ ಬುಕ್ ಮಾಡಬೇಕಾದ್ರೆ ಮಿನಿಮಮ್ 30,000 rupees. ಏರ್ಪೋರ್ಟ್ ಆಚೆ ಬಂದು ನೀವು ಮಾಡ್ತೀನಿ ಅಂದ್ರೂ 3 star ಹೋಟೆಲ್ ಅಂದ್ರೆ 15,000. ನೀವು ನಾರ್ಮಲ್ ಸ್ಟ್ಯಾಂಡರ್ಡ್ ಹೋಟೆಲ್ ಅಂದ್ರೆ 12,000 ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ. ಸೊ ಅದಕ್ಕೆ ನಾವೇನು ಕಾನ್ಸೆಪ್ಟ್ ಮಾಡಿದ್ವಿ ಅಂದ್ರೆ, ಸೊ ಇಲ್ಲಿ ಸೈಟ್ಸ್ ತಗೊಂಡು ಎಂಟಿ ಬಿಡೋದು ಬೇಡ. ಸೊ ಇದರಲ್ಲೇ ಒಂದು ವಿಲಾಮೆಂಟ್ ಕಾನ್ಸೆಪ್ಟ್ ಮಾಡೋಣ. ಇದನ್ನ ಯುರೋಪಿಯನ್ ಸ್ಟೈಲ್ ವಿಲಾಮೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಇದು. ಸೊ ಇದು ಹೆಂಗೆ ಅಂದ್ರೆ ಇದು ಒಂಥರ ಇಂಜಿನಿಯರಿಂಗ್ ಹೌಸ್ ಅಂತ ಕರಿಬಹುದು ಇವತ್ತಿನ ಟೆಕ್ನಾಲಜಿಗೆ. ಸೊ ಆಲ್ಮೋಸ್ಟ್ ಬೀಮ್ಸ್, ಕಾಲಮ್ಸ್ ಇವೆಲ್ಲ ಸ್ಟ್ರಕ್ಚರ್ಸ್ ನಮ್ಗೆ ಬಂದು ಸ್ಟೀಲ್ ಯೂಸ್ ಮಾಡಿದೀವಿ. ಜೊತೆ ಹಾಗೆ WPC, HPCL ಮೆಟೀರಿಯಲ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ಸೌಂಡ್ ಪ್ರೂಫ್ ಇರುತ್ತೆ, ಹಾಗೆ ನಿಮಗೆ ವಾರಂಟಿ ಇರುತ್ತೆ 15 years ಆಗಲಿ. ಇದು ಕಲರ್ ಪ್ರೂಫ್ ಹೋಗೋದಿಲ್ಲ. ಸೊ ಇಟ್ಸ್ ನಾವು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್. ಏನಕ್ಕೆ ಅಂದ್ರೆ ಒಂದು 5 star ಹೋಟೆಲ್ ಫಿನಿಶಿಂಗ್ ಇರಬೇಕು, ರೆಸಾರ್ಟ್ ತರ ಇರಬೇಕು. ಅದನ್ನ ನಾವು ಡೇ ರೆಂಟಲ್ ಕೊಡೋದ್ರಿಂದ ನಮಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಟೋಟಲ್ ನಮ್ಗೆ ಏನಂದ್ರೆ ಇದು ಬಿಸ್ನೆಸ್ ಮಾಡೆಲ್ ಹೌಸ್ ಇದು. ಸೊ ನಮ್ಗೆ ನಾರ್ಮಲ್ ಆಗಿ ಮಂತ್ಲಿ ನೀವು ಇದೇ ತರ ಮನೆ ಮಾಡಿ ಕೊಡ್ತೀವಿ ಅಂದ್ರೆ ಒಂದು 25-30 ಸಾವಿರ ಬಾಡಿಗೆ ಕೊಡ್ಬೋದು. ಸೊ ಇನ್ಸ್ಟೆಡ್ ಆಫ್ ದಟ್ ನೀವು ಮಂತ್ಲಿ ರೆಂಟ್ 5,000 rupees ಕೊಟ್ರು 20 days ಬಿಸ್ನೆಸ್ ಆದ್ರೂ 1 ಲಕ್ಷ ಬಾಡಿಗೆ ಆಗುತ್ತೆ. ಅದು Airbnb ಕಾನ್ಸೆಪ್ಟ್ ಅಂತ. ಯೂಶಲಿ ಜನಕ್ಕೆ Airbnb ಅರ್ಥ ಆಗ್ಬಿಡುತ್ತೆ. ಬಟ್ Airbnb ಯಾರು ಬರ್ತಾರೆ? ಸ್ಟೂಡೆಂಟ್ಸ್, ಟ್ರಾವೆಲರ್ಸ್. ಸೊ ಸ್ವಲ್ಪ ಕಡಿಮೆ ಬಡ್ಜೆಟ್ ನೋಡೋ ಅಂತವ್ರು Airbnb ಬರ್ತಾರೆ, ಲಾಂಗ್ ರನ್ವೇ, ಲಾಂಗ್ ಟೈಮ್ ಉಳ್ಕೊಳ್ಳೋ ಅಂತವ್ರು. ಬಟ್ ನನ್ನ ಕಾನ್ಸೆಪ್ಟ್ ಏನಂದ್ರೆ ಇಷ್ಟು ಒಳ್ಳೆ ಇದು ಮಾಡಿ Airbnb ಕೊಡೋದಕ್ಕಿಂತ ಕಾರ್ಪೊರೇಟ್ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ಕೊಡ್ಬೋದು. ಸೊ ಕಾರ್ಪೊರೇಟ್ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ಆದ್ರೆ ನಿಮ್ಗೆ ಒಳ್ಳೆ ರೆಂಟಲ್ ಇನ್ಕಮ್ ಇರುತ್ತೆ ನಿಮ್ಗೆ. ಸೊ ಮಂತ್ಲಿ ನೀವು ಈ ಮಂತ್ ಆಯ್ತೋ ಇಲ್ಲೋ ಅನ್ನೋದು ಕೂಡ ನೀವು ಕಾಯುವಂತ ಅವಶ್ಯಕತೆ ಇರಲ್ಲ. ಸೊ ನೀವು ನೋಡ್ಬೋದು ಇದು ಜಸ್ಟ್ 600 square feet ಅಲ್ಲೇ ಮಾಡಿರೋದು. ಮತ್ತೆ ಅನದರ್ 600 square feet ಲ್ಯಾಂಡ್ಸ್ಕೇಪ್ ಕೊಟ್ಟಿದೀವಿ. ಸೊ ಇರೋ 30-40 ಅಲ್ಲಿ ಇನ್ನೇನು ಮಾಡಕ್ ಆಗಲ್ಲ. ಸೊ ಅದ್ರಲ್ಲೂ ನಾವ್ ಏನಕ್ಕೆ ಕಿಚನ್ ಆಪ್ಷನ್ ಕೊಟ್ಟಿದೀವಿ ಅಂದ್ರೆ, ಸೊ ಈಗ ಬ್ಯಾಂಕ್ ಲೋನ್ ಹೋದ್ರೆ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಗೆ ನಾವು ಕಿಚನ್ ತೋರಿಸಲೇಬೇಕಾಗುತ್ತೆ. ಸೊ ಅದಕ್ಕೆ ಕಿಚನ್ ಪ್ರಾವಿಷನ್ಸ್ ಕೊಟ್ಟಿದೀವಿ. ಸೊ ಜೊತೆಲಿ ನೀವು ಬೇಡ ಅಂದ್ರೆ ನಾವು ಫುಡ್ ಫೆಸಿಲಿಟೀಸ್ ಅನ್ನ ಬೇರೆ ಕಡೆ ನಾವು ಪ್ರಾವಿಷನ್ಸ್ ಕೂಡ ಕೊಡ್ತಾ ಇದೀವಿ. ನೀವೇನ್ ನೋಡ್ತಾ ಇದ್ದೀರಾ 2 BHK ಹೌಸ್ ಇದೆ ಆಕ್ಚುಲಿ. ನೋಡಿ ಈ ತರ ಬರುತ್ತೆ. ವಾಶ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮ್. ಓಕೆ, ವಿತ್ ಬಾಲ್ಕನಿ ತರ ಕೊಟ್ಟಿದ್ದೀರಾ. ಖಂಡಿತ. ಸೊ ನಿಮ್ಗೆ ಏನಕ್ಕಂದ್ರೆ ಓಪನ್ ಸ್ಪೇಸ್ ಆಗ್ಲಿ, ಪ್ರತಿಯೊಂದು ಗ್ರೀನರಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇಲ್ಲ ಮಾಡೋದಕ್ಕಿಂತ ಸೊ ಮ್ಯಾಕ್ಸಿಮಮ್ ನಮಗೆ ಲ್ಯಾಂಡ್ಸ್ಕೇಪಿಂಗ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ನೀವು ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಾ, ಇದು ನಾವು ಕ್ವೀನ್ ಸೈಜ್ ಬೆಡ್ ಮಾಡಿದೀವಿ. ಇಲ್ಲ ನಿಮ್ಗೆ ಇನ್ನೊಂದು 100 square feet ಜಾಸ್ತಿ ಮಾಡಬೇಕು ಕಿಂಗ್ ಸೈಜ್ ಆದ್ರೂ ಕೂಡ ಕಸ್ಟಮೈಸ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಸೊ ಇದಕ್ಕೆ ನಿಮ್ಗೆ ಒಂದು 15 ಲಕ್ಷ ನೀವು ಸ್ಪೆಂಡ್ ಮಾಡಿದ್ರೆ ಸೊ ಈ ಮಾಡೆಲ್ ಟೈಪ್ ಅಲ್ಲಿ ನೀವು ಹೌಸ್ ಮಾಡ್ಕೋಬಹುದು. ಹಾ ಖಂಡಿತ. ಸೊ ಇನ್ಕ್ಲೂಡಿಂಗ್ ಸೊ ಏನಕ್ಕೆ ಅಂತ ಹೇಳಿದ್ರೆ ಟೋಟಲಿ ಬಿಸ್ನೆಸ್ ಮಾಡೆಲ್ ಹೌಸ್. ನಾವು ಯೂಸ್ ಮಾಡಿದ್ದು ಜಾಗ್ವಾರ್ ಐಟಮ್ಸ್ ಇವೆಲ್ಲನು ಕರೆಕ್ಟ್. ಸೊ ಈ ತರ ನಿಮಗೆ 2 BHK ಹೌಸ್ ಬರುತ್ತೆ ನಿಮಗೆ. ಸೊ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ ವಿತ್ ಬ್ರಾಂಡೆಡ್ ಫಿಟ್ಟಿಂಗ್ಸ್. ಇದಕ್ಕೂ ಕೂಡ ಸೊ ನೀವು ಬಾಲ್ಕನಿ ಟೈಪ್ ಅಲ್ಲಿ ಕರೆಕ್ಟ್. ಸೊ ನಮ್ಗೆ ಏನಂದ್ರೆ ಇದು ಒಂದು ಮಂತ್ಲಿ ರೆಂಟ್ ಕಾನ್ಸೆಪ್ಟ್ ಬರೋದ್ರಿಂದ ಒಳ್ಳೆ ರಿಟರ್ನ್ಸ್ ಬರುತ್ತೆ ನಿಮಗೆ. ಸೊ ಅದು ನೀವು ಮೇಂಟೈನ್ ಮಾಡ್ಬೇಕಾಗಿಲ್ಲ, ಕಂಪನಿ ನಾವೇ ಮೇಂಟೈನ್ ಮಾಡ್ಕೊಡ್ತೀವಿ. ಎಸ್, ಎಕ್ಸಾಂಪಲ್ ನಿಮ್ಗೆ 1,05,000 ರೂಪಾಯಿ ರೆಂಟ್ ಅಂದ್ರೂ ಈಗ ಕಾರ್ಪೊರೇಟ್ ಗೆಸ್ಟ್ ಹೌಸ್ ಕೊಟ್ವಿ ಅನ್ಕೊಳ್ಳಿ, ನೀವು 30 ದಿನಕ್ಕೆ ರೆಂಟ್ ಅಂದ್ರೆ 1.5 ಲಕ್ಷ ಬರುತ್ತೆ. ಇಲ್ಲ ನೀವು Airbnb ಕೊಟ್ರು 20 days ಅಂದ್ರೆ 1 ಲಕ್ಷ ಬರುತ್ತೆ. 30% ನಾವು ತಗೊಂತೀವಿ, 70% ನಾವು ಕಸ್ಟಮರ್ ರಿಟರ್ನ್ಸ್ ಮಾಡ್ತೀವಿ ಓನರ್ಸ್ಗೆ. ಸೊ ಹಾಗಾಗಿ ಏನಾಗುತ್ತೆ, ಮೇಂಟೆನೆನ್ಸ್ ತಲೆನೋವು ಇರಲ್ಲ. ಸರ್ ಈ ಒಂದು ಲೇಔಟ್ ಯೂನಿಕ್ನೆಸ್ ಅಂದ್ರೆ ಗ್ರೀನರಿ, ತುಂಬಾ ಗ್ರೀನರಿ ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ವಿಶೇಷತೆ ಹೇಳ್ತೀರಾ? ಖಂಡಿತ ಮೇಡಮ್. ಈಗ ಅಲ್ಟಿಮೇಟ್ ನಮ್ಗೆ ಏನ್ ಗೊತ್ತಾ, ಮನುಷ್ಯನಿಗೆ ಒಂದು ಬಟ್ಟೆ ಹೆಂಗ್ ಹಾಕೊಂತೀವಿ, ಒಂದು ಬ್ರೀತಿಂಗ್ ಹೆಂಗ್ ಮಾಡ್ತೀವಿ, ಅಥವಾ ಒಂದು ಇಂಟೀರಿಯರ್ ಅನ್ನೋದು ಫೀಲ್ ಆಗುತ್ತೆ ಅಂದ್ರೆ ನಿಮ್ಗೆ ಆ ಗ್ರೀನರಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಸೊ ವಾಟರ್ ಸೋರ್ಸ್ ಅಂಡ್ ಗ್ರೀನರಿ ಅದು ತುಂಬಾ ನಿಮ್ಗೆ ಪ್ಲೆಸೆಂಟ್ ಮೂಡ್ ಅನ್ನು ಕೊಡುತ್ತೆ ನಿಮ್ಗೆ. ಸೊ ಹಂಗಾಗಿ ನಮ್ಗೆ ಏನಕ್ಕಂದ್ರೆ ಒಂದಷ್ಟು ಪಕ್ಷಿ ಪ್ರಾಣಿಗಳೆಲ್ಲ ಅದರಿಂದ ಬದುಕುತ್ತೆ. ಸೊ ಜೊತೆಗೆ ನಾವೇನ್ ಮಾಡಿದೀವಿ ಅಂದ್ರೆ ಈ ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಾ ವಾಸ್ತು ಪ್ಲಾಂಟ್ಸ್ ಕೂಡ ಹಾಕಿದೀವಿ. ದೇವಮೂಲೆಯಿಂದ ನಿಮ್ಗೆ
ತೆಂಗಿನ ಮರ ಹಾಕಿದೀವಿ, ಅಡಕೆ ಗಿಡಗಳು ಹಾಕಿದೀವಿ, ಸೊ ನಿಂಬು ಮರ ಹಾಕಿದ್ವಿ, ಎಲ್ಲ ಈ ತರದ್ದೆಲ್ಲ ಹಾಕಿದೀವಿ. ಜೊತೆಗೆ ನಿಮ್ಗೆ ಎಲ್ಲಾ ತರದ ಪ್ಲಾಂಟ್ಸ್, ಚೆರಿ, ಸ್ಟ್ರಾಬೆರಿ, ಚೆರಿ ಎಲ್ಲಾನು ಬಿಟ್ಟಿದೆ ಇಲ್ಲ ಆಕ್ಚುಲಿ ಹೇಳೋದಾದ್ರೆ. ಆರೆಂಜ್ ಇದೆ. ನೀವು ಆಕ್ಚುಲಿ ಪಪ್ಪಾಯ ಎಲ್ಲ ನೋಡ್ಬೋದು. ನಾನು ಕಿಲ್ಬೇಡಿ ಅಂತೀನಿ, ಏನಕ್ಕೆ ಅಂದ್ರೆ ಪಕ್ಷಿಗಳು ತಿನ್ನುತ್ತೆ, ಪಾಪ ಇಲಿಗಳು ತಿನ್ನುತ್ತೆ, ಸ್ಕ್ವಿರಲ್ಸ್ ಅದು ಅಳಿಲ್ ತಿನ್ನುತ್ತೆ. ಸೊ ಇರ್ಲಿ, ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ನೋಡಿ ಡೇಟ್ಸ್ ಅಂತೂ ತುಂಬಾ ಬಿಡುತ್ತೆ. ಇಲ್ಲಿ ನೋಡಿ, ಈ ಗೀಜಿಗದ ಗೂಡು ಕೂಡ ನೀವೆಲ್ಲ ತುಂಬಾ ಕಷ್ಟ ಇದು. ಅವಾಗ ನಾವು ಹಳ್ಳಿಲಿ ನೋಡ್ತಾ ಇದ್ವಿ, ಸೊ ಈಗ ಸಿಗೋದೇ ಕಷ್ಟ. ಸೊ ಹಾಗಾಗಿ ನಮ್ಗೆ ಎಲ್ಲಕ್ಕೂ ಸ್ಪೇಸ್ ಮಾಡ್ಕೊಡೋಣ. ಸಿ ಅಲ್ಟಿಮೇಟ್ ಎಲ್ಲರೂ ಲೆಟ್ ಲಿವ್ ಕಾನ್ಸೆಪ್ಟ್ ಇರ್ಬೇಕು. ಬಿಸ್ನೆಸ್ ಆಗಿರ್ಲಿ, ಪ್ರತಿಯೊಂದು ಆಗಿರ್ಲಿ ಅಲ್ವಾ. ಎಲ್ಲ ನನಗೆ ಬಿಸ್ನೆಸ್ ಮಾಡೆಲ್ ಅಲ್ಲಿ ನಾವು ಗ್ರೀನರಿ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 18,000 ಪ್ಲಾಂಟೇಶನ್ ಆಗಿದೆ ಈ ಟೋಟಲ್ ಪ್ರಾಜೆಕ್ಟ್. 18,000. ಅದಕ್ಕೆ ನಾವು ಇದನ್ನ ಆಕ್ಚುಲಿ ರೆಸಾರ್ಟ್ ಟೈಪ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ವಿ. ಸೊ ಲೇಟರ್ ಆಗಿ ನಾವೇನ್ ಮಾಡಿದ್ವಿ, ಓಕೆ ಸೈಟ್ ಆಗಿ ಕೊಟ್ಬಿಡೋಣ ಅನ್ಬಿಟ್ಟು. ಸೊ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್, ಗ್ರೀನರಿ, ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಇದೆಲ್ಲ ಹೇಳಿದಿರಾ ಸರ್, ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದೀರಾ. ಸೊ ಇದೆಲ್ಲ ಕೇಳಿದ್ಮೇಲೆ ಪ್ರೈಸ್ ವಿಚಾರಕ್ಕೆ ಬಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ, ಎಷ್ಟು ಕೋಟ್ ಮಾಡ್ತೀರಾ ಸರ್? ಪ್ರೈಸ್ ಖಂಡಿತ ನಾನು ಜನಕ್ಕೆ ಅಥವಾ ನಮ್ಮ ಕಸ್ಟಮರ್ ಎಲ್ಲರಿಗೂ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಬಂದು ದಯವಿಟ್ಟು ವಿಸಿಟ್ ಮಾಡಿ, ಪ್ರಾಪರ್ಟಿ ಲೊಕೇಶನ್ ಇನ್ ಅಂಡ್ ಅರೌಂಡ್ ಎಕ್ಸ್ಪ್ಲೋರ್ ಮಾಡಿ. ಸೊ ನಾವ್ ಹೇಳಿದ್ ಎಲ್ಲ ಓಕೆ 10% ಅನ್ಕೊಳ್ಳಿ, 90% ನಿಮ್ ಎಫರ್ಟ್ ಕೂಡ ಇರುತ್ತೆ. ನೀವು ಮೇಕ್ ಶೋರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ಸೊ ಎಲ್ಲಾ ಡಾಕ್ಯುಮೆಂಟೇಶನ್ಸ್ ವೆರಿಫೈ ಮಾಡಿ, ಲೊಕೇಶನ್ ವೆರಿಫೈ ಮಾಡಿ. ಕೊನೆಯಲ್ಲಿ ನೀವು ಎಲ್ಲೂ, ನಾನು ಅವಾಗ್ಲೇ ಹೇಳಿದೆ, ನೀವು ಯಾವ್ದೋ ಒಂದು ಸ್ಕ್ಯಾಮ್ಗೆ ಎಲ್ಲೋ ಒಂದು ಕಡಿಮೆ ರೇಟ್ ಅನ್ನೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಆ ಸ್ಟ್ಯಾಂಡರ್ಡ್ ಅಷ್ಟು ಸುಮ್ಮನೆ, ನಾನು ಹೇಳಿದ್ನಲ್ಲ, ನೀವು ಬೆಸ್ಕಾಂ ಪವರ್ ಆಗ್ಲಿ ಪ್ರತಿಯೊಂದು ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನಿಮ್ ದುಡ್ಡು ಅಲ್ಲೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಒಂದು NOC ಇಲ್ಲ ಅನ್ನಂಗಿಲ್ಲ, ಅಷ್ಟು ಕ್ಲಾರಿಟಿ ಇದೆ. ಸೊ ಪ್ರೈಸ್ ವೈಸ್ ಬಂದು ಈಗ 7,500 rupees ಇದೆ. ಹಾರ್ಡ್ಲಿ ಇನ್ನೊಂದು 1 ವರ್ಷ ನೀವು ಒಳಗಡೆ ಏನಾದ್ರು ಏರ್ಪೋರ್ಟ್ ಈಸ್ಟ್ ಗೇಟ್ ಓಪನ್ ಆದ್ರೆ 10,000 ರೂಪಾಯಿ ಕೂಡ ಇಲ್ಲಿ ಸೈಟ್ ಸಿಗೋಲ್ಲ. ಸೊ ಇದೇ ಪ್ರಾಪರ್ಟಿ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, 2 ವರ್ಷದಿಂದ 4,000 ರೂಪಾಯಿ, ನಾನು 4,200 ರೂಪಾಯಿ ನಾನು ಲಾಂಚ್ ಮಾಡಿದ್ದೀನಿ. ಸೊ 2 ವರ್ಷದಲ್ಲಿ ಇವತ್ತು 7,500 ರೂಪಾಯಿ, 3,000 rupees ಅಪ್ರಿಸಿಯೇಷನ್ ಅಲ್ಲಿ ಇದೆ. ಯಾವ ಬಿಸ್ನೆಸ್ ಅಲ್ಲಿ ಸಿಗತ್ತೆ ನಿಮಗೆ? ಬಿಕಾಸ್ ಏನಕ್ಕೆ ಅಂದ್ರೆ ಲೊಕೇಶನ್ ಈಸ್ ಇಂಪಾರ್ಟೆಂಟ್. ನೀವು ತುಂಬಾ ಸಲ ನಾನು ಹೇಳ್ತೀನಿ. ಸೊ ಅದಕ್ಕೆ ನೀವು ದಯವಿಟ್ಟು ಬಂದು ಎಕ್ಸ್ಪ್ಲೋರ್ ಮಾಡಿ, ಪ್ರಾಪರ್ಟಿ ನೋಡಿ, ಪೇಷನ್ಸ್ ಇಟ್ಕೊಂಡು ಬನ್ನಿ. ಸೊ ದಯವಿಟ್ಟು ನಮ್ಮ ಕನ್ನಡದವ್ರಿಗೆ ಹೇಳ್ತೀನಿ, ಎಲ್ಲ ಆದ್ಮೇಲೆ ಅವ್ರು ಬಂದು ತಗೊಂಡ್ರು ಇವ್ರು ಬಂದು ತಗೊಂಡ್ರು ಅನ್ಬೇಡಿ. ನೀವು ಇಲ್ಲಿ ಎಲ್ಲ NRI ಆಗಿರಿ, ಎಲ್ಲರೂ ಆಗಿರಿ, ಈ ತರ ಒಂದು ಪ್ರಾಪರ್ಟಿ ನೋಡಿದಾಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬಂದು ಲೋನ್ ತಗೊಂಡು ಇನ್ವೆಸ್ಟ್ ಮಾಡಿ, ಒಳ್ಳೇದಾಗುತ್ತೆ. ಬಟ್ ಈಗ 7,500 rupees ಇದೆ. ಸೊ ಈಗ ಶ್ರಾವಣ ಬರ್ತಾ ಇದೆ ಈ ಮಂತು, ಅದ್ರಲ್ಲಿ ಏನಾದ್ರು ಬುಕ್ ಮಾಡಂಗಿದ್ರೆ ಒಂದು ಒಳ್ಳೆ ಪ್ರೈಸ್ ಕೊಡೋಣ. ಇನ್ನೊಂದು ಕ್ವೆಶ್ಚನ್ ಸರ್, ಸೊ ಇಷ್ಟೆಲ್ಲ ಹೇಳಿದ್ರಿ, ಬಟ್ ನಮ್ಮ NR ಪ್ರಾಪರ್ಟೀಸ್ ವ್ಯೂವರ್ಸ್ ಯಾರಾದ್ರೂ ಇಲ್ಲಿ ಬಂದ್ರೆ ಏನ್ ಆಫರ್ಸ್ ಕೊಡ್ತೀರಾ? NR ಪ್ರಾಪರ್ಟಿ ಹೆಂಗಂದ್ರೆ ನನ್ಗೆ ಒಳ್ಳೆ ಫ್ರೆಂಡ್ಸ್ ತರ ಆಗ್ಬಿಟ್ಟಿದ್ದಾರೆ. ಅವ್ರಿಗೂ ಎಲ್ಲ ನನ್ನ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಗೊತ್ತು. ನಾನು ಆಲ್ರೆಡಿ 3 ವಿಡಿಯೋ ಮಾಡಾಕಿದ್ದೀನಿ ಇದೇ ಪ್ರಾಪರ್ಟಿ. ಅವ್ರು ಖುಷಿಯಾಗಿ ಬರ್ತಾರೆ. ಬಿಕಾಸ್ ಸರ್ ನನ್ಗೆ ಒಂದ್ ಒಳ್ಳೆ ಕಂಟೆಂಟ್ ಸಿಗುತ್ತೆ ಸರ್, ಬಿಸ್ನೆಸ್ ಅನ್ನೋದಕ್ಕಿಂತ ಅಷ್ಟು ಚೆನ್ನಾಗಿದೆ ನಿಮ್ ಪ್ರಾಪರ್ಟಿ ಅಂತ ಬರ್ತಾರೆ. ಹಾಗಾಗಿ ನೀವು NR ಪ್ರಾಪರ್ಟಿ ಇಂದ ಬಂದ್ರೆ ಖಂಡಿತ ಒಂದು ಬೆಸ್ಟ್ ಪ್ರೈಸ್, ನೀವು ಹೆಸರು ಹೇಳಿದ್ರೆ ನಾನು ಬೆಸ್ಟ್ ಪ್ರೈಸ್ ನಾನು ನಿಮ್ಗೆ ಖಂಡಿತ ಮಾಡ್ಕೊಡ್ತೀನಿ. ಸೊ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ ಸರ್, ನಮ್ಮ NR ಪ್ರಾಪರ್ಟೀಸ್ ಚಾನಲ್ ಇಂದ ಲಾಸ್ಟ್ ಎಲ್ಲರಿಗೂ ಕೇಳೋದು, ಬ್ರೋಕರೇಜ್ ಕಮಿಷನ್ ಏನಾದ್ರೂ ಇರುತ್ತಾ? ಮೋಸ್ಟ್ಲಿ ಇಲ್ಲಿ ಏನು ಇಲ್ಲ ಅನ್ಕೊಂತೀನಿ. ಸೊ ಡೈರೆಕ್ಟ್ ಕಸ್ಟಮರ್ ಓನರ್ ನಾವೇ ಆಗಿರೋದ್ರಿಂದ ನಿಮ್ ನಂಬರ್ ಇರುತ್ತೆ, ನೀವು ಸ್ಕ್ರೀನ್ ಅಲ್ಲಿ ನೋಡಿ ಕಾಲ್ ಮಾಡ್ತೀರಾ. ನೀವು ಬಂದು ನನಗೆ NR ಪ್ರಾಪರ್ಟಿ ಇಲ್ಲಿಂದ ನಾನು ಬಂದಿದ್ದೀನಿ ಸರ್ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ, ಇಲ್ಲ ನನಗೆ ಗೊತ್ತಾಗೋದೇ ಇಲ್ಲ. ಆ ಹೆಸರು ಹೇಳಿದ್ರೆ ನಿಮ್ಗೆ ಇನ್ನೊಂದು ಡಿಸ್ಕೌಂಟ್, ನೀವೆಲ್ಲ ನೆಗೋಸಿಯೇಷನ್ ಆದ್ಮೇಲೆ ನೀವು ಹೆಸರು ಹೇಳಿ, ಅವಾಗ ಇನ್ನೊಂದು ನೆಗೋಸಿಯೇಷನ್ ಮಾಡ್ಕೊಡ್ತೀವಿ. ಸೂಪರ್. ಓಕೆ, ಸೊ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇಷ್ಟು ಬ್ಯೂಟಿಫುಲ್ ಲೇಔಟ್ ನಾನು ಇದುವರೆಗೂ ನೋಡೇ ಇಲ್ಲ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇಂತ ಒಂದು ಲಕ್ಸುರಿಯಸ್ ಲೇಔಟ್ ನ. ಸೊ ಇದೇ ತರ ಹೆಚ್ಚಿನ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ NR ಪ್ರಾಪರ್ಟೀಸ್ ಚಾನಲ್ ನ ವೀಕ್ಷಣೆ ಮಾಡಿ. ಸೊ ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ, ಹೋಗಿ ನಮ್ಮ NR ಪ್ರಾಪರ್ಟೀಸ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.